12ನೇ ತಾರೀಕು ಭಾನುವಾರ ಬೆಳಿಗ್ಗೆ ಒಂದು ಭಾಳ ಕೆಟ್ಟ ನ್ಯೂಸ್ ಬಂತು. ಏನೆಂದರೆ, ನಮ್ಮ ಬೆಂಗಳೂರು ನಗರದಲ್ಲಿ ಪೆನ್ಷನ್ ಮೊಹಲ್ಲಾದಲ್ಲಿ ಯಾರೋ ಕಿಡಿಗೇಡಿಗಳು, ಧೂರ್ತರು 3 ಮೂಕ್ ಪ್ರಾಣಿಗಳನ್ನ, ಹಸುಗಳನ್ನ, ಕೆಚ್ಚಲುಗಳನ್ನ ಬ್ಲೇಡಿಂದ ಕುಯ್ದಿದ್ದಾರೆ ಮತ್ತು ಕಾಲುಗಳನ್ನು ಭಾಳಷ್ಟು ಕಡೆ ಜಖಮ್ ಮಾಡಿದ್ದಾರೆ. ಇದು ಗೊತ್ತಾಗಿದ್ದ ತಕ್ಷಣ ನಮ್ಮ ಎಲ್ಲ ಕರ್ನಾಟಕದ ಜನತೆ ಮತ್ತು ಬೆಂಗಳೂರಿನ ನಾಗರಿಕರು ಭಾಳ ನೋವಲ್ಲಿದ್ದಾರೆ. ನಮಗೆಲ್ಲ ನೋವಾಗಿದೆ. ಯಾವುದೇ ಕಾರಣದಿಂದ ಇಂಥ ಒಂದು ಕಿಡಿಗೇಡಿಗಳನ್ನ ಯಾವತ್ತೂ ಕ್ಷಮಿಸಬಾರ್ದು. ಅವ್ರಿಗೆ ಕೂಡಲೇ ಹಿಡಿದು ಕಾನೂನು ರೀತಿಯಲ್ಲಿ ಮತ್ತು ಅದಕ್ಕಿಂತ ಜಾಸ್ತಿನೇ ಶಿಕ್ಷೆಗೆ ಒಳಪಡಿಸಬೇಕು. ಮೂಕ್ ಪ್ರಾಣಿಗಳ ಮೇಲೆ ಇಂಥ ಒಂದು ದೌರ್ಜನ್ಯ ಮಾಡಿರುವಂಥದ್ದು ಯಾರೇ ಸಹಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಬಹಳ ಖಂಡನೀಯವಾದದ್ದು. ನನ್ನ ವಿಚಾರದಲ್ಲಿ ಪೂರ್ತಿ ಜನತೆ ಖಂಡಿಸುತ್ತೆ. ನಾವೆಲ್ಲ ಕರ್ನಾಟಕದ 6.5 ಕೋಟಿ ಜನ ಇದನ್ನು ಖಂಡಿಸ್ತೇವೆ. ಅವನು ಯಾವನೇ ಆಗಿರಲಿ ಅಥವಾ ಯಾರೇ ಆಗಿರಲಿ, ಎಂಥ ಜನನೇ ಆಗಿರಲಿ, ಯಾವುದೇ ಪಂಗಡಕ್ಕೆ ಸೇರಿರಲಿ, ಕೂಡಲೇ ಅವ್ರಿಗೆ ಹಿಡಿದು ಕಾನೂನು ರೀತಿಯಿಂದನೂ ಬೇರೆ ರೀತಿಯಿಂದನೂ ಅವ್ರ ಶಿಕ್ಷೆಗೆ ಒಳಪಡಿಸಲೇಬೇಕು. ನಾವೆಲ್ಲ ಆಗ್ರಹಿಸ್ತೇವೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಒಂದು ವಿಷಯ, ನಮ್ಮ ಇಸ್ಲಾಂನಲ್ಲಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು, ಪ್ರವಾದಿಗಳಾದ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಪ್ರಾಣಿಗಳಿಗೆ ಯಾವ ರೀತಿ ಸಾಕಬೇಕು, ಸಲಹಬೇಕು ಅನ್ನೋದ್ರ ಬಗ್ಗೆ ಕೆಲವು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಯಾವುದೇ ಸಾಕು ಪ್ರಾಣಿನ ಬಹಳ ಜಾಸ್ತಿ ಜೋರಾಗಿ ಹೊಡಿಬಾರ್ದು, ಸುಮ್ಮನೆ ಹೊಡಿಬಾರ್ದು. ಮತ್ತು ಯಾವುದೇ ಸಾಕು ಪ್ರಾಣಿನ, ಅದು ಹಸು ಆಗಿರಲಿ, ಕುದುರೆ ಆಗಿರಲಿ, ಕತ್ತೆ ಆಗಿರಲಿ, ಮತ್ತೊಂದು ನಾಯಿ ಆಗಿರಲಿ, ಯಾವುದೇ ಆಗಿರಲಿ, ಅದನ್ನು ಮುಖದ ಮೇಲೆ ಹೊಡಿಬಾರ್ದು. ಕೋಪ ಬಂದಾಗ ಅಥವಾ ಅದು ಮಾತು ಕೇಳದಿದ್ದಾಗ ಯಾವುದೇ ಒಂದು ಸಾಕು ಪ್ರಾಣಿನ ಸಾಕಿರೋರು ಹೊಡೆಯೋವಂಥದ್ದು ಇರುತ್ತೆ. ಆಗ ಮುಖದ ಮೇಲೆ ಹೊಡಿಬಾರ್ದು. ಎರಡನೇದೇನೆಂದರೆ, ಯಾವ ಪ್ರಾಣಿ ಮೇಲೆ ನಾವು ಸವಾರಿ ಮಾಡ್ತೇವೋ, ಕುದುರೆ ಆಗಿರಲಿ ಅಥವಾ ಯಾವುದೇ ಸವಾರಿ ಮಾಡೋವಂಥ ಪ್ರಾಣಿ ಮೇಲೆ ಸವಾರಿ ಮಾಡ್ತಿದ್ದಾಗ, ಎಲ್ಲಾದರೂ ನಿಂತಿದ್ದಾಗ ಸವಾರಿ ಮಾಡಿಕೊಂಡೇ ಬೇರೆಯವ್ರಿಗೆ ಮಾತನಾಡೋದಾಗಲಿ, ಸವಾರಿ ಮಾಡಿಕೊಂಡೇ ಅದರ ಮೇಲೆ ಕೂತಿರೋದಾಗಲಿ, ನಿಂತಿರುವ ಪ್ರಾಣಿ ಮೇಲೆ ಕೂತ್ಕೊಂಡು ಸಮಯ ಕಳೀಬಾರ್ದು, ಇಳಿದು ಬಿಡಬೇಕು. ಮತ್ತು ಅದನ್ನು ಮೇವಿಗಾಗಿ ಎಲ್ಲಾದರೂ ಬಿಡಬೇಕು ಫ್ರೀಯಾಗಿ, ಅದಕ್ಕೂ ರೆಸ್ಟ್ ಕೊಡಬೇಕು ಅಂತ ನಿದರ್ಶನವನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಒಂದು ಸಲ ಒಂದು ಒಂಟೆ ನೀರಿನ ಬಾಯಾರಿಕೆ ಆಗಿದ್ದಾಗ, ಅದು ಬಾಯಾರಿಕೆಯಿಂದ ಬಳಲ್ತಿದ್ದಾಗ ಅದರ ಮಾಲೀಕನಿಗೆ ಕರೆದುಬಿಟ್ಟು, ನೀನು ಬಹಳ ಪಾಪಿಷ್ಠನಾಗ್ತೀಯ, ಯಾವಾಗ ಇದಕ್ಕೆ ಬಾಯಾರಿಕೆ ಆಗುತ್ತೋ ಕೂಡಲೇ ಅದನ್ನು ನೀರು ಕುಡಿಸುವಂಥದ್ದು ವ್ಯವಸ್ಥೆ ಮಾಡಲೇಬೇಕು, ಇಲ್ಲದಿದ್ದರೆ ನೀನು ಪ್ರಾಣಿನೇ ಸಾಕಬಾರ್ದು ಅಂತ ಹೇಳಿದರು. ಇನ್ನೊಂದು ಸಂದರ್ಭದಲ್ಲಿ ಒಂದು ನಾಯಿಗೆ ಬಾಯಾರಿಕೆ ಆಗಿರಬೇಕಾದ್ರೆ ಒಂದು ಮಹಿಳೆ ಅದನ್ನು ಬಾವಿಯಲ್ಲಿ ತನ್ನ ಹತ್ರ ಇದ್ದ ಬಟ್ಟೆನ ಬಿಟ್ಟು, ಆ ಬಟ್ಟೆ ಬಾವಿ ನೀರಲ್ಲಿ ಬಿಟ್ಟು ಆ ಬಟ್ಟೆನ ಮತ್ತೆ ವಾಪಸ್ ಎಳೆದು ಆ ಬಟ್ಟೆಯಿಂದ ಹಿಂಡಿ ಆ ನಾಯಿಗೆ ನೀರು ಕುಡಿಸಿದ್ಲು ಅಂತ ಗೊತ್ತಾಗಿ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಏನು ಹೇಳಿದ್ರು ಅಂದರೆ, ತಮ್ಮ ಅನುಯಾಯಿಗಳಿಗೆ ಈ ಒಂದು ಮಹಿಳೆ ಮಾಡಿದ ಈ ಒಂದು ಕೃತ್ಯ ಎಲ್ಲರೂ ಜೀವಂತವಿಡೀ ಒಂದು ಒಳ್ಳೆ ಕಾರ್ಯಗಳು ಮಾಡ್ತಾರಲ್ಲ, ಅದಕ್ಕಿಂತ ಜಾಸ್ತಿ ಒಳ್ಳೆ ಕಾರ್ಯ, ಒಂದು ಬಾಯಾರಿಕೆ ಆಗಿದ್ದ ಪ್ರಾಣಿಗೆ ನೀರು ಕುಡಿಸಿದ್ದಾಳೆ ಅಂತ ಹೇಳಿದರು. ಇಂಥ ಒಂದು ಎಲ್ಲ ನಿದರ್ಶನಗಳಿದ್ದ ಮೇಲೆ ಇಂಥ ಒಂದು ಮೂಕ್ ಪ್ರಾಣಿಗೆ ಇಂಥದ್ದು ಯಾರು ಮಾಡಿದರೆ ಇದು ಭಾಳ ಖಂಡನೀಯ, ಶಿಕ್ಷಾರ್ಹ ಅಪರಾಧ. ಮತ್ತು ಇದೇ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು ಇದನ್ನು ರಾಜಕಾರಣಕ್ಕೆ ಉಪಯೋಗಿಸ್ಕೊಂಡು ತಮ್ಮ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಯಿತು. ಈ ರೀತಿ ರಾಜಕಾರಣ ಮಾಡೋವಂಥದ್ದು, ಅಲ್ಲಿ ಹೋಗಿಬಿಟ್ಟು ಜನರಿಗೆ ಎತ್ಕಟ್ಟುವಂಥದ್ದು, ಮಾಲೀಕರಿಗೆ ಏನೂ ಸಹಾಯ ಮಾಡದಿರೋ ಅಂಥದ್ದು, ಇದು ಭಾಳ ಖಂಡನೀಯವಾದದ್ದು. ಇದು ಮೆಚ್ಚುವಂಥ ವಿಷಯ ಅಲ್ಲ. ರಾಜಕಾರಣಿಗೆ ಇದು ಒಳ್ಳೆಯದಲ್ಲ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಷಯ ಏನಂದರೆ, ನಮ್ಮ ಚಾಮರಾಜಪೇಟೆಯಿಂದ ಆರಿಸಿ ಬಂದ ಎಮ್ ಎಲ್ ಎಗಳಾದ ಸನ್ಮಾನ್ಯ BZ ಜಮೀರ್ ಅಹ್ಮದ್ ಖಾನ್ ಸಾಹೇಬರು
ಈಗ ಮಂತ್ರಿಗಳು ಹೋಗಿ ಆ ಹಸುಗಳನ್ನ ವೆಟರ್ನರಿ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ನೋಡಿ ಅದನ್ನು ಚಿಕಿತ್ಸೆ ಕೊಡೋ ಜವಾಬ್ದಾರಿನ ಒಪ್ಕೊಂಡು ತಮ್ಮ ಖರ್ಚಲ್ಲಿ ಚಿಕಿತ್ಸೆ ಕೊಡಿಸ್ತೇನೆ. ಮತ್ತು ಅಂಥದ್ದೇ 3 ಹಾಲು ಕೊಡುವಂಥ ಹಸುಗಳನ್ನ ತನ್ನ ಸ್ವತಃ ದುಡ್ಡಲ್ಲಿ ಕೊಂಡುಕೊಂಡು ಅದನ್ನು ಆ ಹಸುಗಳ ಮಾಲೀಕನಿಗೆ ಕೊಡ್ತೇನೆ. ಯಾಕಂದರೆ ಮುಂದಕ್ಕೆ ಈ ಹಸುಗಳು ಹಾಲು ಕೊಡ್ತಾವೋ ಇಲ್ವೋ, ಕೆಚ್ಚಲುಗಳನ್ನ ಕುಯ್ದಿದ್ದಾರೆ. ಆದ್ದರಿಂದ ಬೇರೆ ಹಸುಗಳನ್ನ ನಾನು ಹಾಲು ಕೊಡೋಂಥ ಹಸುಗಳನ್ನ ಕೊಡಿಸ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ಮಾಲೀಕನಿಗೆ ಸಾಂತ್ವನ ಹೇಳುವಂಥ ಕಾರ್ಯ ಮಾಡಿದ್ದಾರೆ. ಬಹಳ ಶ್ಲಾಘನೀಯವಾದದ್ದು. ನಮ್ಮ ಈ ಸಂದರ್ಭದಲ್ಲಿ ಇಂಥ ಒಬ್ಬ ರಾಜಕಾರಣಿಗಳಾದ BZ ಜಮೀರ್ ಅಹಮದ್ ಖಾನ್ ಅವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ಕೆ ಕೈ ಹಾಕಿರೋದ್ರಿಂದ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ.